ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ನೋಡಂತ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಹಾಗೆ ನಾನು ಮುಂಚೆನೆ ಹೇಳಿದ್ದೆ, ಈ ವಾರ ತುಕಾಲ್ ಸಂತೋಷ್ ಅವರ ಮನೇಲಿ ಅವರ ಹೆಂಡತಿ ಬರ್ತಾ ಇದ್ದಾರೆ ಅಂತ. ಅಂಡ್ ಯಾರ್ಯಾರ ಮನೇಲಿ ಯಾರ್ಯಾರ ಸಂಬಂಧಿಕರು ಬರ್ತಾ ಇದ್ದಾರೆ ಅಂದ್ರೆ ಅಪ್ಪ ಬರ್ತಿದ್ರ, ಅಮ್ಮ ಬರ್ತಿದ್ರ, ಅಥವಾ ಹೆಂಡತಿ ಬರ್ತಿದ್ರ, ಮಕ್ಳು ಬರ್ತಿದ್ರ ಅಂತ ಎಲ್ಲ ಗೊಂದಲಲ್ಲಿ ಇದ್ದಾರೆ. ಆದ್ರೆ ಈಗ ತುಕಾಲ್ ಸಂತೋಷ್ ಅವರ ಹೆಂಡತಿ ಬರ್ತಾ ಇದ್ದ ಹಾಗೆ ತುಕಾಲ್ ಸಂತೋಷ್ ಅವ್ರಿಗಿಂತ ಹೆಚ್ಚಾಗಿ ಕಾಮಿಡಿ ಮಾಡೋದು ತುಕಾಲ್ ಸಂತೋಷ್ ಅವರ ಹೆಂಡತಿ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ನಮ್ರತ ಅವ್ರ ತಾಯಿ ಬಂದಾಗ ಅಲ್ಲಿ ತುಕಾಲ್ ಸಂತೋಷ್ ಅವ್ರು ಹೇಳ್ತಾ ಇರ್ತಾರೆ, ಬಿಗ್ ಬಾಸ್ ಹೇಳ್ಬಿಡಿ ಆಚೆ ಕಡೆ ಹೋದ್ಮೇಲೆ ತುಕಾಲ್ ಸಂತೋಷ್ ಹೆಂಡತಿ ಬಂದ್ರೆ ಕಳಿಸ್ಬೇಡಿ ಅಂತ. ಅದನ್ನ ಅವ್ರ ಹೆಂಡತಿ ನೋಡಿದ್ದಾರೆ. ಸೊ ಒಳಗಡೆ ಬರ್ತಾ ಇದ್ದಾಗೇನೆ ಅವ್ರಿಗೆ ಕೈ ತಗೊಂಡ್ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ಗೆ ಹೇಳ್ತಿಯದ ಇವ್ರು ನನ್ನ ಹೆಂಡತಿ ಕಳಿಸ್ಬೇಡಿ ಅಂತ ಫುಲ್ ಬಾರ್ಸ್ ಹಾಕ್ಬಿಟ್ರು ತುಕಾಲ್ ಸಂತೋಷ್ ಅವ್ರನ್ನ. ಅದಲ್ದೇನೆ ಅಲ್ಲಿ ತುಕಾಲ್ ಸಂತೋಷ್ ಅವ್ರು ಹೇಳ್ತಾರೆ, ಒಂದಂದ್ರೆ ಎಲ್ಲ ಬಿಗ್ ಬಾಸ್ ಮನೆಯ ಫ್ಯಾಮಿಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾಯ್ತಂದ್ರೆ, ಹಳ್ಳಿಲಿ ಎಮ್ಮೆ ಕಾಯ್ತಾರ ಕರ್ಕೊಂಡ್ ಬೆಂಗಳೂರಿಗೆ ಬಿಟ್ಟಿದೀನಿ ಅಂತ. ಆಗ ಅವ್ರ ಹೆಂಡತಿ ಸಖತ್ತಾಗಿ ಕೌಂಟ್ರ್ ಕೊಟ್ರು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ನಾನು ನೆಮ್ಮಿ ಕಾಯ್ತಾ ಇದ್ದೆ, ಆದ್ರೆ ಇವನು ಕೋಣ ಕಾಯ್ಕಂತ ಬಂದಿದ್ದ, ಸುಮ್ನೆ ಮದ್ವೆ ಆಗ್ಬಿಟ್ಟೆ. ಯಾಕೆ ಅಂದ್ರೆ ನನಗ್ ಗಂಡ ಸಿಗ್ತಾನೆ ಅಂತ, ನನ್ ಎಮ್ಮೆಗೆ ಒಂದ್ ಕೋಣ ಅಂದ್ರೆ ಸರಿಯಾದ ಜೋಡಿ ಸಿಗುತ್ತಲ್ಲ ಅಂತ ಹೇಳಿದ್ರು. ಅಂದ್ರೆ ತುಕಾಲ್ ಸಂತೋಷ್ ಅವ್ರು ಕೋಣ ಕಾಯ್ತಿದ್ರಂತೆ, ಇವರು ಎಮ್ಮೆ ಕಾಯ್ತಿದ್ರಂತೆ. ಅವ್ರ ಎಮ್ಮೆಗೆ ಒಂದ್ ಜೋಡಿ ಸಿಗ್ಲಿ ಅಂತ ಇವ್ರನ್ನ ಮದ್ವೆ ಆದ್ರಂತೆ ಅಂತ ಹೇಳ್ತಾ ಇದ್ರು. ಅದಲ್ದೇ ಒಂದ್ ಮಾತು ಹೇಳಿದ್ರು, ಏನಪ್ಪಾ ಅಂದ್ರೆ, ನಾನು ಊರಲ್ಲಿ ಎಮ್ಮೆ ಕಾಯ್ತಿದ್ದೆ, ಮೈಸೂರಲ್ಲಿ ಅರ್ಜುನ್ ಕಾಯ್ತಾ ಇದ್ನ ಅಂತ. ಸೊ ಏನೇ ಆದ್ರೂ ಅವರ ಮಾತು ಕೇಳಕ್ಕೆ ಒಂಥರ ಚಂದ ಇತ್ತು, ಅವರ ಹೆಂಡತಿಯ ಮಾತು. ಸೊ ಮನೆಯವರೆಲ್ಲ ಬಿದ್ದು ನಗ್ತಾ ಇದ್ರು ಅವರ ಒಂದು ಮಾತಿಗೆ. ಅದಲ್ದೇನೆ ತುಂಬಾ ಒಂದು ಪ್ರೀತಿಯ ಜೋಡಿ ಅಂತಾನೆ ಹೇಳ್ಬೋದು ಅವರು ಮತ್ತು ತುಕಾಲ್ ಸಂತೋಷ್ ಮತ್ತೆ ಅವರ ಹೆಂಡತಿಯ ಒಂದಿಬ್ರು ಆ ಒಂದು ಬಾಂಡಿಂಗ್ ಏನಿದೆ, ಅದೊಂದು ಬೆಸ್ಟ್ ಫ್ರೆಂಡ್ಗಿಂತ ಮಿಗಿಲಾಗಿದ್ದು ಒಬ್ರಿಗೊಬ್ರು ಆಗಿ ತುಂಬಾ ಚೆನ್ನಾಗಿ ಜೀವನವನ್ನ ಸಾಗಿಸ್ಲಿ ಹೀಗೆ ಅಂತ ಹೇಳ್ತಾ, ನಿಮ್ಗೆ ಅನ್ಸುತ್ತೆ ಯಾರ ಮನೇಲಿ ಯಾರ್ಯಾರು ಬರಬಹುದು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಂಡ್ ಈ ಒಂದು ಕ್ಯೂಟ್ ಮುದ್ದಾದ ಪ್ರೀತಿಯ ಜೋಡಿ ಬಗ್ಗೆ ನಿಮ್ಗೆ ಅನಿಸ್ತು ಅಂತಾನು ಸಹ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.